ರಾಜ್ಯ ರಾಜಕೀಯದಲ್ಲಿ ಮುಡಾ ಹಗರಣ ದೊಡ್ಡ ತಲ್ಲಣವನ್ನೇ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಹೊರಡಿಸಿದ್ದು ಸರ್ಕಾರದಲ್ಲಿ ಕಂಪನ ಎದ್ದಿದೆ. ಇತ್ತ ಗವರ್ನರ್ ವಿರುದ್ಧ ಗರಂ ಆಗಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡುವುದಾಗಿ ಸಮರ ಸಾರಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ. ಇಮಿಡಿಯೇಟ್ ಆಗಿ ಕೇವೇಟ್ ಆಗ್ತಾ ಇದ್ದೀರಿ. ಅಪರಾಧ ಕೃತ್ಯ ಮಾಡಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸಿದೆ. ರಾಜ್ಯಪಾಲರು ಕಾನೂನುಬಾಹಿರವಾಗಿ ಇಲ್ಲೀಗಲ್ ಆಗಿ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲೀಗಲ್. ಸಿದ್ದರಾಮಯ್ಯ ಕರ್ನಾಟಕದ ಮಾಸ್ ಲೀಡರ್, ಕ್ಲೀನ್ ಇಮೇಜ್ಗೆ ಮತ್ತೊಂದು ಹೆಸರಾಗಿರೋ ನಾಡಿನ ಮುಖ್ಯಮಂತ್ರಿ. ಇದೇ ಮುಖ್ಯಮಂತ್ರಿಯ ಮೇಲೆ ಮುಡಾ ತನಿಖೆಯ ಬಲೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಬಿದ್ದಿದೆ. 14 ಸೈಟ್ಗಳ ಉರುಳು ಸಿಎಂ ಸಿದ್ದರಾಮಯ್ಯಗೆ ಸುತ್ತಿಕೊಂಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿ ಪಡೆದಿದ್ದಾರೆ ಎನ್ನಲಾದ ಸೈಟ್ಗಳೇ ಈಗ ಸಂಕಷ್ಟ ತಂದೊಡ್ಡಿದೆ. ಇದೇ 14 ಸೈಟ್ಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿಚಾರಣೆ ಎದುರಿಸಬೇಕಾದ ಸ್ಥಿತಿ ಬಂದಿದೆ. ಅದಕ್ಕೆ ಕಾರಣವೇ ರಾಜ್ಯಪಾಲರಾಗಿ ಗ್ರೀನ್ ಸಿಗ್ನಲ್. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಎಬ್ಬಿಸಿದ ಮುಡಾ ಹಗರಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್. ಗವರ್ನರ್ ವರ್ಸಸ್ ಸರ್ಕಾರ, ಕಾನೂನು ಸಂಘರ್ಷ ಆರಂಭ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಅತಿದೊಡ್ಡ ಕಾನೂನು ಸಂಕೋಲೆಯಲ್ಲೇ ಸಿಲುಕಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ದೂರುದಾರರಾದ ಟಿಜೆ ಅಬ್ರಾಹಂ, ಪ್ರದೀಪ್ ಹಾಗೂ ಸ್ನೇಹಮಯಿ ಕೃಷ್ಣ ಅನ್ನೋರು ರಾಜ್ಯಪಾಲರಿಗೆ ದೂರು ನೀಡಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಟಿಜೆ ಅಬ್ರಾಹಂ, ಪ್ರದೀಪ್ ಹಾಗೂ ಸ್ನೇಹಮಯಿ ಕೃಷ್ಣ ಅನ್ನೋರು ರಾಜ್ಯಪಾಲರಿಗೆ ದೂರು ನೀಡಿದ್ರು. ಟಿಜೆ ಅಬ್ರಾಹಂ ದೂರಿನ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ರು. ಈ ನೋಟಿಸ್ ವಾಪಸ್ ಪಡೆಯಬೇಕು ಅಂತ ನಿರ್ಣಯ ಕೈಗೊಂಡು ಉತ್ತರವನ್ನು ಕೊಡಲಾಗಿತ್ತು. ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಇಡೀ ರಾಜ್ಯ, ಇಡೀ ಸರ್ಕಾರ ರಾಜಭವನದತ್ತ ದಿಟ್ಟಿಸಿ ನೋಡ್ತಾ ಇದ್ದಾಗಲೇ ರಾಜ್ಯಪಾಲರಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ, ಸಿದ್ದರಾಮಯ್ಯಗೆ ಸಂಕಷ್ಟ ಶುರು. ರಾಜ್ಯಪಾಲರು ಸೆಕ್ಷನ್ 17A ಅಡಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 218 ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಯಾಕಂದ್ರೆ ಯಾವುದೇ ಸರ್ಕಾರಿ ಸೇವಕನ ವಿರುದ್ಧ ಖಾಸಗಿ ದೂರಿನ ವಿಚಾರಣೆಯಾಗಬೇಕು ಅಂದ್ರೆ ರಾಜ್ಯಪಾಲರ ಪೂರ್ವಾನುಮತಿ ಕಡ್ಡಾಯ ಅಂತ ಹೈಕೋರ್ಟ್ ಆದೇಶವಿದೆ. ಹೀಗಾಗಿಯೇ ಸೆಕ್ಷನ್ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ರಾಜ್ಯಪಾಲರು ಕೆಲ ಸೆಕ್ಷನ್ಗಳನ್ನು ಉಲ್ಲೇಖಿಸಿದ್ದಾರೆ. ಪ್ರಬಲ ಸೆಕ್ಷನ್ ಉಲ್ಲೇಖಿಸಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 7, 9, 11, 12 ಮತ್ತು 15 ಅಡಿ ಕೇಸ್ ದಾಖಲಿಸಬಹುದು ಅಂತ ಪ್ರಾಸಿಕ್ಯೂಷನ್ನಲ್ಲೇ ಉಲ್ಲೇಖಿಸಲಾಗಿದೆ. ಹಾಗೇನೆ BNS ಕಾಯ್ದೆ ಸೆಕ್ಷನ್ 59, 61, 62, 201, 227, 228 ಸೇರಿದಂತೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲು ಸಾಧ್ಯವಿರುವಂತಹ 316(5) ಸೆಕ್ಷನ್ ಉಲ್ಲೇಖಿಸಿ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಸೋಮವಾರ ಸಿಎಂ ರಿಟ್ ಅರ್ಜಿ ಸಾಧ್ಯತೆ, ದೂರುದಾರರಿಂದ ಕೇವಿಯಟ್. ಸಿಎಂ ಸೇರಿ ಇಡೀ ಸರ್ಕಾರವೇ ಕಾನೂನು ಹೋರಾಟಕ್ಕೆ ನಿಂತಿದ್ದು ಸೋಮವಾರ ಸಿದ್ದರಾಮಯ್ಯ ರಿಟ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಹೀಗಾಗಿ ನಮ್ಮ ವಾದವನ್ನು ಕೇಳಬೇಕು, ಪ್ರತಿವಾದ ಕೇಳದೆ ಆದೇಶ ನೀಡಬಾರದು ಅಂತ ದೂರುದಾರರು ಕೇವಿಯಟ್ ಸಲ್ಲಿಸಿದ್ದಾರೆ. ನಾವು ಕೂಡ ಕಾನೂನು ಹೋರಾಟಕ್ಕೆ ರೆಡಿ ಎಂದಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ. ನಾನು ಹೇಳಲಿಕ್ಕಾಗಲ್ಲ. ಹೈಕೋರ್ಟ್ ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ. ನಾವು ಅದು ಕೊಡಬಾರ್ದು ಅಂತ ನಾವು ಹೇಳ್ತೀವಿ.
ಮೆಚ್ಕೊಂಡು ನ್ಯಾಚುರಲ್ ನಾನು ರೆಡಿ ಆಗ್ತೀನಿ. ಅವರು ಇದನ್ನ ನೋಟಿಸ್ನ ಚಾಲೆಂಜ್ ಮಾಡೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಕೇವೇಟ್ ಆಗ್ತಾ ಇದ್ದೀರಿ ಹೈಕೋರ್ಟ್ ಅಲ್ಲಿ. ಸೊ ಕೇವೇಟ್ ಹಾಕೋದ್ರಿಂದ ನಮಗೆ ಕಾಪಿ ಸರ್ವಿಸ್ ಮಾಡಿ ಅವರು ಮುಂದಿನ ಪ್ರೊಸೆಸ್ ಮಾಡಬೇಕಾಗುತ್ತೆ. ಮುಂದಿನ ಮತ್ತು ಎಷ್ಟು ಕಾನೂನು ಹೋರಾಟಗಳನ್ನು ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಇವರಿಗೆ ಸಹಕರಿಸಿದ ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟ ಮುಂದುವರಿಸ್ತೀವಿ. ಇಷ್ಟೋ ದಿನ ರಾಜಕೀಯ ಕದನಕ್ಕೆ ಕಾರಣವಾಗಿದ್ದ ಮುಡಾ ಹಗರಣ ಸೋಮವಾರದಿಂದ ಕೋರ್ಟ್ ಮೆಟ್ಟಿಲೇರಲಿದೆ. ಕೋರ್ಟ್ ಕಟಕಟೆಯಲ್ಲಿ ಮುಡಾ ಕಾನೂನು ಸಂಘರ್ಷ ಶುರುವಾಗಲಿದೆ. ಪ್ರಸನ್ನ ಜೊತೆ ರಮೇಶ್, ಟಿವಿ9 ಬೆಂಗಳೂರು.